ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಹಾಗೂ ಇವತ್ತು ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಿನ್ನೆ ಹಾಗೂ ಇವತ್ತು ಮಾರ್ಕೆಟ್ ಬಗ್ಗೆ ಸರಿಯಾಗಿ ಅಪ್ಡೇಟ್ ಕೊಡ್ಲಿಕ್ಕಾಗ್ಲಿಲ್ಲ, ಸ್ವಲ್ಪ ಬಿಸಿ ಇದ್ದೆ. ಏನು ತೊಂದರೆ ಇಲ್ಲ, ನಾನು ಹೊರಗಡೆ ಹೋಗಿದ್ದೆ, ಹಾಗಾಗಿ ಮಾಡಕ್ಕಾಗ್ಲಿಲ್ಲ ಅಷ್ಟೇ. ತುಂಬಾ ಜನ ಪ್ರಶ್ನೆಯನ್ನ ಮಾಡಿದಿರಿ, ಏನಾದ್ರೂ ಸಮಸ್ಯೆನಾ ಅಂತ. ಖಂಡಿತ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಡೋಂಟ್ ವರಿ. ನಾನು ಹೊರಗಡೆ ಹೋಗಿದ್ರಿಂದ ಕವರ್ ಮಾಡಕ್ಕಾಗ್ಲಿಲ್ಲ ಅಷ್ಟೇ. ನೋಡೋಣ, ಇವತ್ತು ತಿಳ್ಕೊಳ್ಳೋಣ ಒಂದಷ್ಟು ಅಪ್ಡೇಟ್ಸ್ ಅನ್ನ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ, ನಿಫ್ಟಿಯಲ್ಲಿ ನೋಡಬಹುದು 205 ಪಾಯಿಂಟ್ಸ್ ಅಥವಾ 0.81% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ಆನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಅಪ್ ಟು 11 o'clock ವರೆಗೂ ಕಂಟಿನ್ಯೂಸ್ ಆಗಿ ಡೌನ್ ಆಯ್ತು. ಆನಂತರ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು, ಕೊನೆವರೆಗೂ ಕೂಡ ನೋಡಬಹುದು. ಓವರ್ ಆಲ್ 205 ಪಾಯಿಂಟ್ಸ್ ಅಥವಾ 0.81% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 689 ಪಾಯಿಂಟ್ಸ್ ಅಥವಾ 0.83% ಡೌನ್ ಫಾಲ್ ಕಂಡು ಬಂದಿದೆ. ಇಲ್ಲೂ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓವರ್ ಆಲ್ ಒಂದಷ್ಟು ಡೌನ್ ಫಾಲ್ ಇವತ್ತು ನಮ್ಮ ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ, ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 0.81% ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 0.81% ಡೌನ್ ಇದೆ. ಹಾಗೆ ನಿಫ್ಟಿ 200 0.82% ಡೌನ್ ಇದೆ. ನಿಫ್ಟಿ 500 0.8% ಡೌನ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ ಎಲ್ಲ ಕಡೆ 0.8% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಯರ್ಲಿ 1% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಆ ಡೌನ್ ಫಾಲ್ ಸ್ವಲ್ಪ ಜಾಸ್ತಿನೇ ಇದೆ. 1.16% ಡೌನ್ ಅಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ 50 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ 100 0.88% ಡೌನ್ ಆಗಿದೆ. ಹಾಗೆ ಮಿಡ್ ಕ್ಯಾಪ್ 150 0.83% ಡೌನ್ ಆಗಿದೆ. ಇಲ್ಲಿ 0.8 ಇಂದ 1.16 ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ, ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.02% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 1.04% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 0.7% ಡೌನ್ ಇದೆ. ಅಂದ್ರೆ ಇವತ್ತು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಎರಡು ಕಡೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. 1% ಇಂತೂ ಅಬೌವ್ ಡೌನ್ ಇದೆ ಮಿಡ್ ಕ್ಯಾಪ್ 50. ಹಾಗೆ ಸ್ಮಾಲ್ ಕ್ಯಾಪ್ 100 ಹಾಗೂ ಸ್ಮಾಲ್ ಕ್ಯಾಪ್ 50 ಮೋರ್ ದೆನ್ 1% ಡೌನ್ ಇದೆ. ಅಂದ್ರೆ 1% ವರೆಗೂ ಅಥವಾ ಅಬೌವ್ 1% ಡೌನ್ ಫಾಲ್ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದರಲ್ಲಿ ಲಾರ್ಜ್ ಕ್ಯಾಪ್ ಮಾತ್ರ ಬಿಲೋ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಇವತ್ತು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಡೌನ್ ಆಗಿದ್ದಾವೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ 0.79% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಎಲ್ಲಾ ಕಡೆ ಡೌನ್ ಫಾಲ್ ಬಂದಿದೆ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ, ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.35% ಡೌನ್ ಇದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ 0.49% ಡೌನ್ ಇದೆ. ಡಿಸೆಂಟ್ ಡೌನ್ ಫಾಲ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಆಟೋದಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. 1.77% ಡೌನ್ ಫಾಲ್ ಆಟೋ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ FMCG ನಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 0.51% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. IT ನೆಗೆಟಿವ್ ಪರ್ಫಾರ್ಮ್ ಮಾಡಿದೆ, ಅದರಲ್ಲೂ ಜಾಸ್ತಿನೇ ನೆಗೆಟಿವ್ ಇದೆ. 1.78% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೀಡಿಯಾ ಕೂಡ 1.6% ಡೌನ್ ಆಗಿದೆ. ಮೆಟಲ್ 0.4% ಡೌನ್ ಆಗಿದೆ. ಫಾರ್ಮಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, 0.68% ಪಾಸಿಟಿವ್ ಇದೆ. PSU ಬ್ಯಾಂಕ್ಗಳು 0.14% ಡೌನ್ ಆಗಿದ್ದಾವೆ. ಪ್ರೈವೇಟ್ ಬ್ಯಾಂಕ್ಸ್ 0.09% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ರಿಯಾಲಿಟಿ 1.21% ಡೌನ್ ಆಗಿದೆ. ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಯರ್ಲಿ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಯಿಲ್ ಅಂಡ್ ಗ್ಯಾಸ್ 1.26% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓವರ್ ಆಲ್ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಅದರಲ್ಲಿ FMCG ಹಾಗೂ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಈ ಮೂರು ಸೆಕ್ಟರ್ಸ್ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ, ಅಂದ್ರೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇವತ್ತು. ಇನ್ನು ಜಾಸ್ತಿ ಡೌನ್ ಫಾಲ್ ಅಂದ್ರೆ IT ಹಾಗೂ ಆಟೋ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. IT ಸೆಕ್ಟರ್ 1.78% ಡೌನ್ ಆದ್ರೆ ಆಟೋ 1.77% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ರಿಯಾಲಿಟಿ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ಮೋರ್ ದೆನ್ 1% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡಿದೆ ಡೌನ್ ಫಾಲ್ ಗೆ. 1.26% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಮೆಜಾರಿಟಿ ಸೆಕ್ಟರ್ಸ್ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕೆಲವು ಅಂದ್ರೆ ಬೆರಳೆಣಿಕೆ ಎಷ್ಟು ಸೆಕ್ಟರ್ಸ್ ಮಾತ್ರ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಅಂತಾನೆ ಹೇಳ್ಬೋದು. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ? ನಮ್ಮ ಮಾರ್ಕೆಟ್ ಅಂತೂ ಇವತ್ತು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಗ್ಲೋಬಲ್ ಮಾರ್ಕೆಟ್ಸ್ ಗಳ ಪರಿಸ್ಥಿತಿಯನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಎನ್ವಿರಾನ್ಮೆಂಟ್ ಏನಿಲ್ಲ. ನೋಡಬಹುದು ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಕೆಲವು ಮಾರ್ಕೆಟ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದರಲ್ಲಿ ಚೈನೀಸ್ ಮಾರ್ಕೆಟ್ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದೇವೆ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಇಂಡಿಯನ್ ಮಾರ್ಕೆಟ್ ಅಂತೂ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಡೌನ್ ಅಲ್ಲೇ ಟ್ರೇಡ್ ಆಗ್ತವೆ, ಅದನ್ನ ನೀವು ಇಲ್ಲಿ ನೋಡಬಹುದು. ಗ್ಲೋಬಲ್ ಕ್ಯೂಸ್ ಏನು ಪಾಸಿಟಿವ್ ಇರಲಿಲ್ಲ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇವತ್ತು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ,
TCS ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ನಿಮಗೆ ಗೊತ್ತಿದೆ, ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ನನಗೆ ವಿಡಿಯೋ ಕವರ್ ಮಾಡಕ್ ಆಗ್ಲಿಲ್ಲ, ಆದ್ರೆ ಒಂದು ಶಾರ್ಟ್ ಕವರ್ ಮಾಡಿದ್ದೆ. ಕಂಪನಿಯ ನಂಬರ್ಸ್ ಅಲ್ಲಿ ಡೌನ್ ಫಾಲ್ ಇದ್ದದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅದರಲ್ಲೂ ಕಂಪನಿಯ ಆರ್ಡರ್ಸ್ ಏನಿದೆ ಅಲ್ಲೂ ಕೂಡ ಡಿಕ್ಲೈನ್ ಆಗಿದೆ ಪರ್ಫಾರ್ಮೆನ್ಸ್. ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. IT ಸೆಕ್ಟರ್ ನ ಕಂಪನಿಗಳಲ್ಲಿ ಬರುವಂತಹ ರಿಸಲ್ಟ್ಸ್ ಅಲ್ಲಿ 5 ಕೀ ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡಬೇಕಾಗಿರುವಂತವು. ಆರ್ಡರ್ ಪೈಪ್ ಲೈನ್ ಅದರಲ್ಲಿ ಒಂದು ಪಾಯಿಂಟ್ ಆಗಿತ್ತು. ಆರ್ಡರ್ ಪೈಪ್ ಲೈನ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡುಬಂದಿದೆ. ಕಂಪನಿ ರೆವೆನ್ಯೂ ವೈಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ ಆರ್ಡರ್ ಪೈಪ್ ಲೈನ್ ಡಿಕ್ಲೈನ್ ಆಗಿದೆ. ಹಾಗೆ ಗೈಡೆನ್ಸ್ ಕೂಡ ಅಷ್ಟೇನು ಪಾಸಿಟಿವ್ ಇಲ್ಲ, ಅನ್ಸರ್ಟನಿಟಿ ಜಾಸ್ತಿ ಇದೆ. ಈ ಎಲ್ಲ ಪಾಯಿಂಟ್ಸ್ IT ಸೆಕ್ಟರ್ ನ ಈ ದಿಗ್ಗಜ ಕಂಪನಿಯ ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಯ್ತು. ಹಾಗೆ ಈ ಕಂಪನಿಯ ರಿಸಲ್ಟ್ ಓವರ್ ಆಲ್ IT ಸೆಕ್ಟರ್ ಅನ್ನು ಕೂಡ 1.78% ಡೌನ್ ಫಾಲ್ ಗೆ ತಳ್ತು ಅಂತಾನೆ ಹೇಳ್ಬೋದು. ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದೀನಿ, TCS ನ ನಂಬರ್ಸ್ ಓವರ್ ಆಲ್ IT ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ. ಯಾಕಂದ್ರೆ IT ಸೆಕ್ಟರ್ ನಂಬರ್ 1 ಸ್ಟಾಕ್, ಮಾರ್ಕೆಟ್ ಲೀಡರ್ ಸ್ಟಾಕ್ ಹೇಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೋ ಅದಕ್ಕೆ ತಕ್ಕಂತೆ ಬೇರೆ ಕಂಪನಿಗಳಲ್ಲೂ ಕೂಡ ರಿಯಾಕ್ಷನ್ ಬರುತ್ತೆ. ಆ ಕಂಪನಿ ರಿಸಲ್ಟ್ ಅನೌನ್ಸ್ ಆದಾಗ ಚೆನ್ನಾಗಿರ್ಬೋದು, ಬಟ್ ಈಗ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಅದೇ ಆಗುತ್ತೆ. ಅದೇ ಇವತ್ತು IT ಸೆಕ್ಟರ್ ಅಲ್ಲಿ ಆಗಿರುವಂತದ್ದು. ಸದ್ಯದ ಮಟ್ಟಿಗೆ IT ಸೆಕ್ಟರ್ ನ ಅವಾಯ್ಡ್ ಮಾಡೋದೇ ಬೆಟರ್ ಅನಿಸ್ತಿದೆ. ಯಾಕಂದ್ರೆ ಟ್ರಂಪ್ ಅನ್ನ ಅನ್ಸರ್ಟನಿಟೀಸ್ ಅನ್ನ ಇನ್ನು ಜಾಸ್ತಿನೇ ಮಾಡ್ತಿದ್ದಾರೆ. ಹಾಗಾಗಿ ಅನ್ಸರ್ಟನಿಟೀಸ್ ಸಾಕಷ್ಟು ಕಡಿಮೆ ಆದ್ರೆ ಬಿಗ್ ಪಾಸಿಟಿವ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಇವುಗಳಿಗೆ ರೇಟ್ ಕಟ್ ಆಗ್ಬೇಕು. ಇಂಟ್ರೆಸ್ಟ್ ರೇಟ್ ಕಟ್ ಆದ್ರೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದ್ರೆ ಕಂಪನೀಸ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡ್ಕೊಳ್ತಿದ್ದಾವೆ. ಯಾಕಂದ್ರೆ ಈಸಿಯಾಗಿ ಲಿಕ್ವಿಡಿಟಿ ಇಲ್ಲ ಅಂದ್ರೆ ಸಿಗಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಕಂಪನೀಸ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡ್ಕೊಳ್ತವೆ. ಅದೇ ಆಗ್ತಾ ಇರೋದು. ಹಾಗಾಗಿ IT ಕಂಪನಿಗಳ ಆರ್ಡರ್ ಪೈಪ್ ಲೈನ್ ಸ್ಲೋ ಆಗ್ತಾ ಇದೆ. ಆರ್ಡರ್ ಪೈಪ್ ಲೈನ್ ಇಂಪ್ರೂವ್ ಆದ್ರೆ ಆಬ್ವಿಯಸ್ಲಿ ಮುಂದಿನ ದಿನಗಳಲ್ಲಿ ಕಂಪನಿಗಳ ನಂಬರ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ಆರ್ಡರ್ ಪೈಪ್ ಲೈನ್ ಡಿಕ್ಲೈನ್ ಆದ್ರೆ ನಂಬರ್ಸ್ ಕೂಡ ಪಾಸಿಟಿವ್ ಏನಿರೋದಿಲ್ಲ, ಅಂದ್ರೆ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ರಿಯಾಕ್ಷನ್ ಅಡ್ವಾನ್ಸ್ ಗೆ ಬರ್ತಿದೆ ಅಂತಾನೆ ಹೇಳ್ಬೋದು. ಇವತ್ತಂತೂ ನೋಡಬಹುದು 3.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ TCS ಶೇರ್ ಅಲ್ಲಿ. ಜೊತೆಗೆ ಬೇರೆ IT ಶೇರುಗಳನ್ನು ಕೂಡ ಸ್ಟಾಕ್ ಕೆಳಗಡೆನೆ ತಗೊಂಡೋಗಿದೆ. ಇನ್ನು IRIDA ಈ ಕಂಪನಿ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಆಕ್ಚುಲಿ ಕಂಪನಿಯ ರಿಸಲ್ಟ್ ಚೆನ್ನಾಗಿತ್ತು, ಬಟ್ ಒಂದೇ ಒಂದು ವಿಷಯಕ್ಕೆ ಕಂಪನಿಯ ಪರ್ಫಾರ್ಮೆನ್ಸ್ ಪೂರ್ ಆಗಿತ್ತು. ಹಾಗಾಗಿ ನೋಡಬಹುದು ಮೋರ್ ದೆನ್ 5% ಅಥವಾ 5.5% ಗಿಂತ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ IRIDA ಶೇರ್ ಅಲ್ಲಿ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಂಪನಿಯ ರಿಸಲ್ಟ್ ರೆವೆನ್ಯೂ ವೈಸ್ ಹಾಗೆ ಲೋನ್ ಗ್ರೋತ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಕಂಪನಿಯ NPS ಜಾಸ್ತಿ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಜನ್ಸಾಲ್ ಎಂಜಿನಿಯರಿಂಗ್ ಗೆ ಕೊಟ್ಟಿರುವಂತಹ ಸಾಲ. ಆ ಸಾಲ ಏನಿತ್ತು ಅದನ್ನ ಕಂಪನಿ NPA ಆಗಿ ರಿಪೋರ್ಟ್ ಮಾಡಿದೆ. ಅದಕ್ಕೆ ಪ್ರಾವಿಷನಿಂಗ್ ಅನ್ನ ಮಾಡಿದೆ. ಆ ಪ್ರಾವಿಷನಿಂಗ್ ಏನಿತ್ತು ಅದು ಕಂಪನಿಯ ನೆಟ್ ಪ್ರಾಫಿಟ್ ಅನ್ನ ಕಡಿಮೆ ಮಾಡಿದೆ. ಜೊತೆಗೆ NPA ರೇಷಿಯೋನು ಕೂಡ ಜಾಸ್ತಿ ಮಾಡಿದೆ. ಇಲ್ಲಿ ನೋಡಬಹುದು ಪ್ರಾಫಿಟ್ ಸ್ಲಮ್ಸ್ 36% ಆಸ್ ಬ್ಯಾಡ್ ಲೋನ್ ಸರ್ಜ್ ಜನ್ಸಾಲ್ ಎಕ್ಸ್ಪೋಸರ್ ಇನ್ ಫೋಕಸ್. ಕಂಪನಿ 470 ಕೋಟಿಯನ್ನ ಜನ್ಸಾಲ್ ಎಂಜಿನಿಯರಿಂಗ್ ಗೆ ಫಂಡಿಂಗ್ ಅನ್ನ ಮಾಡಿದೆ. ಈಗ ಈ ಕೇಸ್ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್ ಅಂಡರ್ ಬರ್ತಿದೆ. NCLT ಗೆ ಕೇಸ್ ಕೂಡ ಫೈಲ್ ಮಾಡಿದೆ. ಹಾಗಾಗಿ ಈ 470 ಕೋಟಿ ಎಕ್ಸ್ಪೋಸರ್ ಏನಿತ್ತು ಅದನ್ನ NPA ಆಗಿ ರಿಪೋರ್ಟ್ ಮಾಡಿದೆ. NPA ಆಗಿ ರಿಪೋರ್ಟ್ ಮಾಡಿರೋ ಕಾರಣಕ್ಕೆ ಕಂಪನಿಯ NPA ರೇಷಿಯೋ ಸರ್ಜ್ ಆಗಿದೆ. ಮೋರ್ ದೆನ್ 4% ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾಗಿ ಈ ಅಡ್ಜಸ್ಟ್ಮೆಂಟ್ಸ್ ನ ಕಾರಣಕ್ಕೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಡೌನ್ ಆಗಿದೆ. ಇಯರ್ ಕಂಪೇರ್ ಮಾಡಿದ್ರೆ 36% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ IRIDA ನ ನಂಬರ್ 4 ಆಗ್ಲಿಕ್ಕೆ ಕಾರಣ ಜನ್ಸಾಲ್ ಎಂಜಿನಿಯರಿಂಗ್ ಗೆ ಕೊಟ್ಟಿರುವಂತಹ ಸಾಲ. ಹೀಗಾಗಿ ಇವತ್ತು ಸ್ಟಾಕ್ ಅಲ್ಲಿ ಮೋರ್ ದೆನ್ 5% ಡೌನ್ ಫಾಲ್ ಬಂದಿದೆ. ಇನ್ನು ನೆಕ್ಸ್ಟ್ ಟಾಟಾ ಎಲ್ಎಕ್ಸಿ ಈ ಕಂಪನಿ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಏನೋ ಅಷ್ಟು ಚೆನ್ನಾಗಿಲ್ಲ, ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿ ನೋಡಬಹುದು. ಪ್ರಾಫಿಟ್ 22% ಡಿಕ್ಲೈನ್ ಆಗಿದೆ. ಈ ಕಾರಣಕ್ಕೆ ಸ್ಟಾಕ್ ಇಲ್ಲೂ ಕೂಡ ಡೌನ್ ಆಗಿದೆ. 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಓಪನಿಂಗ್ ಇನ್ನು ಜಾಸ್ತಿನೇ ಡೌನ್ ಫಾಲ್ ಇತ್ತು, ನಂತರ ಒಂದಷ್ಟು ರಿಕವರ್ ಆಗಿದೆ. ಹಾಗಾಗಿ ಜಸ್ಟ್ 1.5% ಡೌನ್ ಅಲ್ಲಿ ಟಾಟಾ ಎಲ್ಎಕ್ಸಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿ 400 ಕೋಟಿ CETP EPC ಆರ್ಡರ್ ಅನ್ನ ಪಡ್ಕೊಂಡಿದೆ. ಜೊತೆಗೆ ಕಂಪನಿ ZLD ಬಿಸ್ನೆಸ್ ಸೆಗ್ಮೆಂಟ್ ಗೆ ಕಾಲಿಡ್ತಾ ಇದೆ ಈ 400 ಕೋಟಿ ಆರ್ಡರ್ ನ ಮೂಲಕ. ZLD ಅಂದ್ರೆ ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್. ಈ ಸೆಗ್ಮೆಂಟ್ ಗೆ ಕಂಪನಿ ಇಳಿತಾ ಇದೆ ಈ ಮೂಲಕ. ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದಿದೆ ಇವತ್ತು. ನೋಡಬಹುದು ಎನ್ವಿರೋ ಇನ್ಫ್ರಾದಲ್ಲಿ 12.5% ಅಪ್ ಕ್ಲೋಸಿಂಗ್ ಕಂಡು ಬಂದಿದೆ. ಸಾಲಿಡ್ ಪರ್ಫಾರ್ಮೆನ್ಸ್ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಇವತ್ತು ಕೊಟ್ಟಿದೆ. ನಂತರ SPML ಇನ್ಫ್ರಾ ಕೂಡ ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿಗೆ 385 ಕೋಟಿ ಆರ್ಡರ್ ಸಿಕ್ಕಿದೆ ವಾಟರ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ನೋಡಬಹುದು. 385 crore ಆರ್ಡರ್ ವಿನ್ ಲಿಫ್ಟ್ SPML ಇನ್ಫ್ರಾ ಶೇರ್ ಪ್ರೈಸ್ 6%. ಬಟ್ ಸಸ್ಟೈನ್ ಆಗಲಿಲ್ಲ, ಡೌನ್ ಆಗಿ ಸ್ವಲ್ಪ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ. ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಅಂತೂ ಬಿಗಿನಿಂಗ್ ಅಲ್ಲಿ ಕಂಡು ಬಂತು, ಬಟ್ ಅದು ಸಸ್ಟೈನ್ ಆಗಲಿಲ್ಲ. ನಂತರ ಅದಾನಿ ಗ್ರೀನ್ ಎನರ್ಜಿ ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿ ತನ್ನ
Q1 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಪ್ರೊಡಕ್ಷನ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ, ರೆವೆನ್ಯೂ ನಲ್ಲಿ ಇಂಪ್ರೂವ್ಮೆಂಟ್ ಇದೆ, ಜೊತೆಗೆ CAGR ಗ್ರೋತ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಅಪ್ಡೇಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಸ್ಟಾಕ್ ಅಲ್ಲಿ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ಸ್ವಲ್ಪ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿ ಅಮೆರಿಕದಲ್ಲಿ 159 ಎಕರೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬಹುಶಃ ಅಲ್ಲಿ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೇನು. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಮೋರ್ ದನ್ 1% ಅಪ್ ಅಲ್ಲಿ ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ RPP ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿತ್ತು. ಈ ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು. 365 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 2.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಸೈಮೆನ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ತುಂಬಾ ಒಳ್ಳೆ ಸುದ್ದಿ ಬಂತು. ಆಕ್ಚುಲಿ ಕಂಪನಿಗೆ 773 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂತು. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.